ಹಾಯ್ ಎಲ್ಲರಿಗೂ. ಇವತ್ತಿನ ನಮ್ಮ ವಿಡಿಯೋ ಏನಂದರೆ ಒಂದು ಒಳ್ಳೆ ಪೆಸ್ಟಿಸೈಡ್ ಬಗ್ಗೆ ಮಾತಾಡ್ತೀವಿ. ಅಂದರೆ ಅದ್ರ ಮಾಡೋದು ಹೇಗೆ ಅಂತ ಎಲ್ಲ ತೋರಿಸ್ತೀನಿ. ಆ ಪೆಸ್ಟಿಸೈಡಿಗೆ ಝೀರೋ ಬಜೆಟ್ ಪೆಸ್ಟಿಸೈಡ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ಥರ ಪೆಸ್ಟೂ ಕಂಟ್ರೋಲ್ ಆಗುತ್ತೆ ಅಂತ ನಾನು 100% ಹೇಳಲ್ಲ. ಅಂದರೆ ಪೆಸ್ಟ್ ಕಂಟ್ರೋಲ್ ಅಂದರೆ ಲೈಕ್ ಪೆಸ್ಟ್ ಕಂಟ್ರೋಲ್ ಆಗುತ್ತೆ ಅಂತಾರೆ. ಫುಲ್ಲು ಪೆಸ್ಟ್ ಬಂದಿರೋ ಗಿಡಗಳಿಗೆ ಹೊಡೆದ್ರೆ ತಕ್ಷಣ ಕಂಟ್ರೋಲ್ ಆಗೋಲ್ಲ. ಸೊ ನಾವು ಪೆಸ್ಟ್ ಬರೋಕ್ಕಿಂತ ಮುಂಚೆ ಹೊಡ್ಕೊಂಡ್ರೆ ಸೊ ಪೆಸ್ಟ್ ಬರ್ದಿರ ಇರುತ್ತೆ ಅಂತ ಇದಕ್ಕೆ ಪೆಸ್ಟ್ ಕಂಟ್ರೋಲ್ ಅಂತ ಮಾಡ್ಕೊಳ್ಳೋದು. ನಿಮಗೆಲ್ಲ ಪೆಸ್ಟ್ ಬಂದ್ಬಿಟ್ಟಿದೆ ಅಂದಾಗ ನೀವು ನೀಮ್ ಆಯಿಲ್ ಹೊಡೆದ್ರೆ ಇಲ್ಲ ಗಂಜಲ ಹೊಡೆದ್ರೆ ಹೊರ್ಟೋಗುತ್ತೆ. ಗಂಜಲ ಅಂದರೆ ಹಂಗೆ ಹೊಡಿಬಾರ್ದು, ನಾವು ನೀರಿಗೆ ಡೈಲ್ಯೂಟ್ ಮಾಡಿ ಗಂಜಲನ ಆಮೇಲೆ ಹೊಡಿಬೇಕು. ಈ ಕಡೆ ಕ್ಲೀನ್ ಮಾಡಿದ್ದೀನಿ ನಾನು. ಫುಲ್ ಕ್ಲೀನ್ ಮಾಡಿದ್ಮೇಲೆ ಈ ಥರ ಎಷ್ಟು ಜಾಗ ಮಿಕ್ಕಿದೆ ನೋಡಿ. ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಹೆಂಗಿತ್ತು ಆ ಕಡೆ ಅಂತ ನೀವು ಮೋಸ್ಟ್ಲಿ ವಿಡಿಯೋಸಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಆ ಕಡೆಗೆ ತುಂಬ ಗಲೀಜಾಗಿತ್ತು. ಒಂದು ಅರ್ಧ ಪಾಟಷ್ಟು ಮಣ್ಣು ಗಲೀಜು ಸಿಕ್ಕಿರ್ಬೋದು ಆ ಕಡೆಗೆ ಮಾತ್ರ, ಬರೀ ಆ ಬ್ಲಾಕ್ ಮಾತ್ರ. ಆ ಬ್ಲಾಕ್ ಒಂದು ನಾನು ಬಿಟ್ಟಿದ್ದೆ ಏನಕ್ಕಂದರೆ ಗೋಡೆ ಮೇಲೆ ಹೋಗೋದು ತುಂಬ ಇದ್ವು ಆ ಕಡೆ, ಅದಕ್ಕೆ ಹಂಗೆ ಬಿಟ್ಟಿದ್ದೆ. ಈ ಥರ ಇಲ್ಲಿ ಹ್ಯಾಂಗಿಂಗ್ ಮಾಡ್ಕೊಳಕ್ಕಂದರೆ ನಮಗೆ ಇದು ಕಟ್ಟರು, ಆಮೇಲೆ ಮರ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಇದನ್ನು ಒಂದು ಹಿಂಗೆ ಮಾಡಿಕೊಂಡೆ. ಅದು ಆ ಥರ ಮಾಡ್ಕೊಂಡು ಅಲ್ಲಿ ತಗ್ಲಾಕೊಂಡಿದ್ದೀನಿ. ಮರ ಅದೆಲ್ಲ ಅಲ್ಲೇ ಇಟ್ಕೊತೀನಿ. ಎಲ್ಲ ಕ್ಲೀನಾಗಿದೆ ಇವಾಗ. ಆಮೇಲೆ ಬೇಕಾಗಿರೋದೇನು ಒಂದೇ ಪೆಸ್ಟಿಸೈಡ್ ಮಾಡೋಕ್ಕೆ ಬೇಕಾಗಿರೋದು ಒಂದೇ ಒಂದು ಐಟಮ್. ಅದು ಇದು ನೀಮ್ ಲೀವ್ಸ್. ಅದೇ ನೀಮ್ ಲೀವ್ಸ್ ಒಂದು ಬೇಕು. ಆಮೇಲೆ ಬೇವಿನ ಸೊಪ್ಪು ಒಂದು ಜಾರಲ್ಲಿ ಹಾಕ್ಕೊಬೇಕು. ಫುಲ್ಲು ಬೇವಿನ ಸೊಪ್ಪು ಒಂದು ಜಾರಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಈ ಥರ ನಾನು ನಿಮಗೆಲ್ಲ ಕ್ಲೀನಾಗಿ ಗೊತ್ತಾಗಲಿ ಅಂತ ಮನೇಲಿ ಮಾಡೋದು ಬೇಡ ಅಂತ ಟೆರೆಸಲ್ಲೇ ಎಲ್ಲ ತಂದಿಟ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಗಾರ್ಡನ್ ಬಗ್ಗೆ ಮಾಡ್ತೀವಿ, ಹಾಗಾಗಿ ಗಾರ್ಡನಲ್ಲಿ ಮಾಡಿದ್ರೇ ಅದು ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಅದನ್ನೇ ಅಡುಗೆ ಮನೇಲಿ ಇಟ್ಕೊಂಡು ಮಾಡಿದ್ರೆ ಅದೊಂಥರ ಇರುತ್ತೆ, ಮನೇಲಿ ಇಟ್ಕೊಂಡು ಮಾಡಿದ್ರೆ ಬೇರೆ ಥರ ಇರುತ್ತೆ. ಸೊ ನಾವು ಗಾರ್ಡನ್ ಬಗ್ಗೆ ಮಾತಾಡುವಾಗ ಗಾರ್ಡನಲ್ಲೇ ಮಾಡಬೇಕು, ಎಲ್ಲಿ ಮಾಡಿದ್ರೆ ಅಲ್ಲೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಈ ಥರ ಮಾಡ್ತಾಯಿದ್ದೀನಿ. ಮೇಲಕ್ಕೆ ತಂದಿಟ್ಕೊಂಡು ಎಲ್ಲ ಈ ಥರ ಕ್ಲೀನಾಗಿ ಹಾಕ್ಕೊಂಡು ಮಿಕ್ಸರ್ ಗ್ರೈಂಡ್ ಮಾಡ್ಕೊಬೇಕು. ನೀರು ಫುಲ್ಲು ಆ ಚೊಂಬು ಫುಲ್ ನೀರು ಹಿಡೀತು ಅದಕ್ಕೆ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಇದನ್ನು ಡೈಲ್ಯೂಟ್ ಮಾಡ್ಕೊಂಡು ಹಾಕೊಬೇಕು. ಮತ್ತು ತುಂಬ ನೀರು ಹಾಕಕ್ಕೆ ಹೋಗ್ಬಾರ್ದು. ಸ್ವಲ್ಪ ಮೀಡಿಯಮ್ಮಾಗಿ ಹಾಕ್ಕೊಂಡು ನಾವು ಸ್ಟೋರ್ ಮಾಡ್ಕೊತೀವಿ, ಹಾಗಾಗಿ ಮೀಡಿಯಮ್ಮಾಗಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಬೋದು. ನಮಗೇನು ಹಾಳಾಗಲ್ಲ ಅದಷ್ಟು ಬೇಗ, ಹುಳಗಳು ಬರೋದು ಆ ಥರ ಆಗೋಲ್ಲ. ಯಾಕಂದರೆ ಅದು ಬೇವಿನ ಸೊಪ್ಪಿಂದ, ಹಾಗಾಗಿ ಹುಳಗಳು ಬರೋಲ್ಲ, ಅದು ಹಾಳಾಗಲ್ಲ. ಆಯಿತಾ? ಆ ಥರ ಸ್ಟೋರ್ ಮಾಡ್ಕೊಬೋದು. ಫಸ್ಟು ನಮಗೆ ಝೀರೋ ಬಜೆಟ್. ಸೆಕೆಂಡು ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಇದು ಬರೀ ಗಿಡಗಳಿಗೆ ಅಲ್ಲ ವರ್ಕ್ ಆಗೋದು. ಇದು ನಮ್ಮ ಮನೇಲಿ ಪೆಟ್ಸ್ ಇದ್ದರೆ ಲೈಕ್ ಡಾಗ್ಸ್, ಕ್ಯಾಟ್ಸ್ ಇದ್ದರೆ ಅದ್ರ ಮೇಲೊಂದು ಹುಳ ಬರುತ್ತಲ್ಲ, ಅದ್ರ ಹೆಸರು ಸಮಥಿಂಗ್ ಏನೋ ಬರುತ್ತೆ, ಹುಳ ಬರುತ್ತಲ್ಲ, ಆ ಹುಳ ಬರ್ದಿರ ಇರೋದಕ್ಕೂ ಇದನ್ನು ಮಾಡಿ ಹಾಕ್ತಾರೆ. ಇವಾಗ ನಾನು ಮಾಡ್ತೀನಲ್ಲ ಆ ಪೇಸ್ಟ್ನ ಕ್ಲೀನಾಗಿ ಮೈಯೆಲ್ಲ ಸವರಿ ಒಂದು ಸ್ವಲ್ಪ ಹೊತ್ತು 1-2 ಅವರ್ಸ್ ಬಿಟ್ಟು ಸ್ನಾನ ಮಾಡಿಸ್ತಾರೆ. ಅದಕ್ಕೂ 2 ಅವರ್ಸ್ ಅಲ್ಲ, 1 ಅವರ್ ಹಂಗೆ ಬಿಟ್ಟು ಒಣಗಿದ ಮೇಲೆ ಸ್ನಾನ ಮಾಡಿಸ್ತಾರೆ ಪೆಟ್ಸಿಗೆ. ಸೊ ಆವಾಗ ಪೆಟ್ಸ್ಗೂ ಹುಳ ಬರಲ್ಲ ಅಂತ, ಅಂದರೆ ಅದೇ ಒಂದು ರಕ್ತ ಕುಡಿಯೋ ಹುಳ ಬರುತ್ತೆ ಪೆಟ್ಸಿಗೆ, ಸೊ ಅದನ್ನು ಬರಲ್ಲ ಅಂತಾರೆ. ಸೊ ಇದು 2 ಥರ ಉಪಯೋಗ ಆಗುತ್ತೆ ಮನೇಲಿ ಪೆಟ್ಸ್ ಇರೋರ್ಗಾಗಾದರೆ. ಆದರೆ ನಮಗೆ ಪೆಟ್ಸಿಗೂ ಉಪಯೋಗ ಆಗುತ್ತೆ, ಗಿಡಕ್ಕೂ ಉಪಯೋಗ ಆಗುತ್ತೆ ಒಂದ್ಸಲಿ ಮಾಡಿಕೊಂಡ್ರೆ. ಸೊ ಆಮೇಲೆ ಈ ಗ್ರೈಂಡ್ ಆಗಲ್ಲ, ನಾವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗ್ರೈಂಡ್ ಆಗಲ್ಲ. ನಾನು ಫೋನ್ ಪಕ್ಕದಲ್ಲಿ ಇಟ್ಬಿಟ್ಟು ಆಮೇಲೆ ಮಾಡಿದೆ, ಆಮೇಲೆ ನೋಡಿದ್ರೆ ಮುಚ್ಚಳ ಎಗರಲ್ಲ ಅಂದ್ಬಿಟ್ಟು ಗೊತ್ತಾಗಿ ಫೋನಲ್ಲೇ ಇಟ್ಕೊಂಡು ತೋರಿಸ್ದೆ. ನಾನು ನಿಮಗೆ ತೋರಿಸ್ತೀನಿ. 3 ಟೈಮ್ಸ್ ಗ್ರೈಂಡ್ ಮಾಡಿದೆ. ಫುಲ್ ನುಣ್ಣಕ್ಕೆ ಮಾಡ್ಕೊಂಬಿಡಿ. ಅಂದರೆ ನಾವು ಫುಲ್ ನುಣ್ಣಕ್ಕೆ ಮಾಡಿಕೊಂಡ್ರೆ ಅದರಲ್ಲಿರೋ ಕಹಿ ಫುಲ್ಲು ನೀರಿಗೆ ಇಳಿಯುತ್ತೆ. ಸೊ ನಾವು ಹಾಕ್ಕೊಂಡ ತಕ್ಷಣ ಸ್ಪ್ರೇ ಮಾಡಿಕೊಂಡ್ರೆ ನಮಗೆ ಉಪಯೋಗ ಜಾಸ್ತಿ ಇರುತ್ತೆ. ಆಮೇಲೆ ಗಾರ್ಡನ್ನ ನಾನು ಇಷ್ಟು ದಿನ ಸ್ವಲ್ಪ ಗ್ಯಾಪ್ ಬಂತಲ್ಲ ವೀಡಿಯೋಸ್ ಹಾಕೋದು, ಬಿಕಾಸ್ ಊರಿಗೋಗಿದ್ದೆ, ಅಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಗ್ಯಾಪ್ ಬಂತು. ಮೊನ್ನೆ ಇನ್ನೂ ಬಂದೆ ಊರಿಂದ, ಟ್ಯೂಸ್ಡೇ ಹೋಗಿದ್ದೆ. ಟ್ಯೂಸ್ಡೇ ನೈಟಲ್ಲಿ ಬಂದೆ ಊರಿಂದ ನಾನು. ಟ್ಯೂಸ್ಡೇ ನೈಟ್ ಬಂದೆ. ಆಮೇಲೆ ಇದನ್ನು ನೆನ್ನೆ ಶೂಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋಸ್ ಇರಲಿಲ್ಲ, ಸೊ ನೆನ್ನೆನೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ನೆನ್ನೆ ಸ್ಪ್ರೇ ಮಾಡಿದೆ ಗಿಡಗಳಿಗೆ. ಗಿಡಕ್ಕಂತೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಫಸ್ಟ್ ಟ್ರೈ ಮಾಡಾದ್ಮೇಲೆ ನಿಮಗೆಲ್ಲ ಹೇಳೋದು. ಯಾಕಂದರೆ ನಾನು ಫಸ್ಟ್ ಟ್ರೈ ಮಾಡಾದ್ಮೇಲೆ ನನ್ನ ಗಿಡಕ್ಕೆ ಏನಾದರೂ ಪ್ರಾಬ್ಲಮ್ ಆಗೋದ್ರೆ ನಾನು ನಿಮಗೆ ಹೇಳಿದ್ರೆ ನೀವು ಮಾಡಿದ್ರೆ ನಿಮಗೂ ಪ್ರಾಬ್ಲಮ್ ಆಗೋದಕ್ಕಿಂತ ನಾನೇ ಫಸ್ಟ್ ಮಾಡಿ, ನಾನು ಟ್ರಯಲ್ ಮಾಡಿ ಅದಾದಮೇಲೆ ನಿಮಗೆ ಹೇಳೋದು. ಯಾವುದೇ ಥರ ಸುಳ್ಳು ಹೇಳಲ್ಲ. ಯಾಕಂದರೆ
ನಾವು ಟ್ರೈ ಮಾಡಿರೋದನ್ನ ಹೇಳ್ತೀನಿ ಅಷ್ಟೆ. ನಾನು ಹೇಳ್ತಾ ಇರೋದೇನಂದ್ರೆ ಎಲ್ಲರೂ ನಾನು ಹೇಳ್ತಾ ಇರೋದು ಈ ಪೆಸ್ಟಿಸೈಡ್ ಕಂಪ್ಲೀಟಾಗಿ ಕಂಟ್ರೋಲ್ ಆಗಲ್ಲ. ಪೆಸ್ಟು ಒಂದು 70% ಪೆಸ್ಟ್ ಕಂಟ್ರೋಲ್ ಆಗ್ಬೋದು ಅಷ್ಟೇ. ಬರೀ ಇದರಿಂದನೇ ಕಂಟ್ರೋಲ್ ಆಗೋಕ್ಕೆ ಚಾನ್ಸ್ ಇರಲ್ಲ ಅಷ್ಟೊಂದು. ಸೊ ನಾವು ಇದ್ರ ಜೊತೆಲಿ ಒಂದು ಅರ್ಧ ಕ್ಯಾಪ್ ಗಂಜಲ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿ ಕಂಟ್ರೋಲ್ ಆಗುತ್ತೆ. ಆವಾಗ 100% ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲೋ ಒಂಚೂರು ಇದ್ರೆ ಕೈಯಲ್ಲಿ ಹಿಂಗೆ ಅಂದರೆ ಹೊರ್ಟೋಗುತ್ತೆ. 100% ಕಂಟ್ರೋಲ್ ಆಗುತ್ತೆ ಅವಾಗ. ಈ ಥರ ಫುಲ್ಲು ಪೇಸ್ಟ್ ಆಗೋಗ್ಬಿಡ್ಬೇಕು. ನಮ್ಮ ಕೈಗೆ ಎತ್ಕೊಂಡ್ರೆ ಗೊತ್ತಾಗುತ್ತಲ್ಲ, ತರಿ ತರಿ ಇರಬಾರ್ದು. ಲೈಕ್ ಒಂಥರ ಪೇಸ್ಟ್ ಅಂದರೆ ಗೊತ್ತಾಗುತ್ತಲ್ಲ, ತುಂಬ ಪೇಸ್ಟ್ ಟೈಪ್ ಆಗಿಬಿಡ್ಬೇಕು ಫುಲ್ಲು. ಆ ಥರ ಮಾಡ್ಕೊಬೋದು. ಆಮೇಲೆ ಸ್ವಲ್ಪ ಇದು ಚಾವಂತಿಗೆ ಗಿಡ ಸಮಥಿಂಗ್ ಏನೋ ಕೇಳಿದ್ರು. ನಾನು ಹೇಳ್ತಾ ಇರೋದೇನೆಂದರೆ, ನನಗೆ ದೂರ ಕಳ್ಸೋಕ್ಕಾಗಲ್ಲ. ಯಾರು ಬೇಜಾರು ಮಾಡ್ಕೊಬೇಡಿ, ದೂರ ಕಳ್ಸೋಕ್ಕಾಗಲ್ಲ. ಬಿಕಾಸ್ ನಮಗೂ ಚಾರ್ಜಸ್ ಬೀಳುತ್ತಲ್ಲ ಇಲ್ಲಿಂದ, ಕೊರಿಯರ್ ಚಾರ್ಜಸ್ಸು, ಜೊತೆಗೆ ಪ್ಯಾಕಿಂಗ್ ಮಾಡಿ ನಾವು ಅಲ್ಲಿ ಅಷ್ಟು ದೂರ ನೀವೇ ಕೊರಿಯರ್ ಚಾರ್ಜಸ್ ಇಟ್ಕೊಂಡ್ರೇನು ಅಷ್ಟು ದೂರ ಕಳಿಸಿ ನಿಮಗೆ ಗಿಡ ಸತ್ತೋದ್ರೆ ಬೇಜಾರು. ಸೊ ನಾನು ದೂರ ಯಾವತ್ತೂ ಕಳಿಸಲ್ಲ. ನಿಮಗೇನಾದರೂ ಬೇಕು ಅಂದರೆ ನೀವೇ ಎಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಇದ್ದರೆ, ಲೈಕ್ ನಮ್ಮ ಮನೆ ಬನ್ನಿ ಹನುಮಂತ ನಗರ ಹತ್ರ ಇರೋದು ನಿರ್ಮಲಾ ಸ್ಟೋರಲ್ಲಿ. ಸೊ ನೀವು ಇಲ್ಲಿ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಏನಾದರೂ ಕೇಳಿದ್ರೆ ನನ್ನ ಹತ್ರ ಅವೈಲಬಲ್ ಇದ್ದರೆ, ಲೈಕ್ ನೀವಿವಾಗ ಯಾವುದಾದ್ರೂ ದಾಸವಾಳದ ಕಟಿಂಗ್ ಕೇಳಿದ್ರೆ ನಾನು ಆಲ್ರೆಡಿ ಪ್ರೂನ್ ಮಾಡಿಬಿಟ್ಟಿದ್ರೆ, ಪ್ರೂನ್ ಮಾಡಿರೋ ಗಿಡನ ಮತ್ತೆ ಪ್ರೂನ್ ಮಾಡೋಕ್ಕಾಗಲ್ಲ, ಬಿಕಾಸ್ ನನ್ನ ಹತ್ರ ಸತ್ತೋಗುತ್ತೆ ಅವಾಗ. ಸೊ ನೀವು ನನಗೆ ಹೇಳಿದ್ರೆ ಅವಾಗ ನಾನು ಪ್ರೂನ್ ಮಾಡಿದಾಗ ಇದ್ದಾಗ ಒಂದು ವೀಡಿಯೋ ಹಾಕ್ತೀನಿ. ಸೊ ಹತ್ರ ಇರೋರು ಬಂದು ತೊಗೊಂಡು ಹೋಗ್ಬೋದು ಅಷ್ಟೇ. ಆ ಥರ ಮಾಡ್ಕೊಳ್ಳಿ. ಯಾರು ಬೇಜಾರು ಮಾಡ್ಕೊಂಬಿಡಿ, ದೂರ ಕಳ್ಸೋಕ್ಕಾಗಲ್ಲ. ಹಂಗೂ ಕಳ್ಸೋಣ. ಓಕೆ, ನಮ್ಮ ಫಾಲೋವರ್ಸ್ ಜಾಸ್ತಿ, ಲೈಕ್ ಸಬ್ಸ್ಕ್ರೈಬರ್ಸ್ ತುಂಬ ಆದಾಗ, ಲೈಕ್ ಒಂದು 5K ಆದಾಗ ನಾನು ಗಿವ್ ಅವೇ ಥರ ಇಡ್ತೀನಿ. ಆವಾಗ ಕಳಿಸ್ತೀನಿ. ಅವಾಗ ನಾನೇ ಸೀಡ್ಸ್ ಬೈ ಮಾಡಿ ಕಳಿಸ್ತೀನಿ ಬೇಕಂದರೆ. ಒಂದು 500K ಆಗಲಿ, ಬಿಕಾಸ್ ನನ್ನನ್ನು ಮೊನ್ನೆ ಇನ್ನೂ ಕೇಳಿದ್ರು. ಹಾಗಾಗಿ ನನ್ನ ವೀಡಿಯೋ ನೋಡಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರ, ಅವಾಗ ನಿಮ್ಮ ಗಾರ್ಡನಿಗೆ ನಾನು ಏನಾದರೂ ಸ್ವಲ್ಪ ಸಪೋರ್ಟ್ ಮಾಡಬೇಕಲ್ಲ. ಸೊ ಸೀಡ್ಸ್ ಕಳಿಸ್ತೀನಿ ನಾನು. ಇವಾಗಲ್ಲ, ನನಗೆ ಇನ್ನೂ ಇವಾಗ 500 ಸಬ್ಸ್ಕ್ರೈಬರ್ಸು ಆಗಿಲ್ಲ. ಸೊ 5K ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಹೇಳ್ತಾ ಇರೋದು, 500 ಅಲ್ಲ, 5K ಸಬ್ಸ್ಕ್ರೈಬರ್ಸ್ ಆದಾಗ ಕಳಿಸ್ತೀನಿ. ಯಾಕಂದರೆ ನಾವು ಸುಮ್ಮನೆ ಹಂಗೆ ಕಳ್ಸೋದಕ್ಕಿಂತ ಒಂದು ಟಾರ್ಗೆಟ್ ಥರ ಇದ್ದರೆ ನಮಗೂ ಚೆನ್ನಾಗಿರುತ್ತಲ್ವ. ಸೊ 5K ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಕಳಿಸ್ತೀನಿ. ಮೊನ್ನೆ ಕೇಳಿದವ್ರಿಗೂ ಗಿಡಗಳು ಅವ್ರಿಗೆ ಹೇಳ್ದೆ ನಾನು ಕ್ಲೀನಾಗೇ, ದೂರ ಕಳ್ಸೋಕ್ಕಾಗಲ್ಲ ಅಂದರೆ, ಅವ್ರದ್ದು ಉಡುಪಿ ಅಂತೆ, ಅಲ್ಲಿವರೆಗೂ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದೆ. ಬೇಜಾರು ಮಾಡ್ಕೊಂಬೇಡಿ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿವರೆಗೂ ಕಳ್ಸೋಕ್ಕಾಗಲ್ಲ. ನಾನು ನಿಮಗೆ ಟೆಕ್ಸ್ಟಲ್ಲಿ ಸರಿಯಾಗಿ ಹೇಳೋಕ್ಕಾಗಿಲ್ವೇನೋ, ನೀವು ಯಾರೂ ಬೇಜಾರು ಮಾಡ್ಕೊಂಬೇಡಿ. ನೀವು ಕೇಳಿ ನಾವು ಕಳ್ಸೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡಿ, ಇವ್ರು ಏನು ಕೇಳಿದ್ರು ಕಳ್ಸಲ್ಲ ಅಂತ. ಲೈಕ್ ನಮ್ಮ ಕೈಯಲ್ಲಿ ಆದರೆ ನಾವು ಕಳಿಸ್ತೀವಿ, ಇಲ್ಲಾಂದರೆ ಇಲ್ಲ ಅಂತಲೇ ಹೇಳಬೇಕಲ್ಲ. ಇಲ್ಲ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ದಿರ ಇರೋ ಬದಲು ಒಂದೇ ಸಲ ಇಲ್ಲ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಅದೊಂಥರ ಅಲ್ವಾ. ಸೊ ಅವ್ರಿಗೆ ಹೇಳಿದೆ, ಅವರೂ ಓಕೆ ಅಂದರು. ಆ ಥರ ಏನಾದರೂ ಬೇಕು ಅಂದರೆ ನೀವು ನನಗೆ ಇನ್ಫಾರ್ಮ್ ಮಾಡಿ. ಬೆಂಗಳೂರಲ್ಲೇ ಇರೋದು ನಾವು ಅಂದರೆ ಓಕೆ, ನನ್ನ ಹತ್ರ ಇದ್ದರೆ ನಾನು ನಿಮಗೆ ತಕ್ಷಣ ಕಮೆಂಟಲ್ಲಿ ಹೇಳ್ತೀನಿ. ನಾನು ನಿಮಗೆ ನನ್ನ ಹತ್ರ ಇದೆ, ಇದು ಬೇಕಂದರೆ ಬಂದು ತೊಗೊಳ್ಳಿ ಅಂತ. ಬೆಂಗಳೂರಲ್ಲಿರೋರ್ಗಾದರೆ ನಾನು ಕೊಡ್ಬೋದು. ಅಂದರೆ ನಮ್ಮ ಮನೆ ಹತ್ರ ಬಂದು ತೊಗೊಳಂಗಿದ್ರೆ ನಾನು ಕೊಡ್ತೀನಿ. ಯಾವುದಾದ್ರೂ ಬೇಕು ಅಂದ್ರೇ ಕೊಡ್ತೀನಿ. ಇಲ್ಲ ಸ್ವಲ್ಪ ದಿನ ಟೈಮ್ ತೊಗೊಂಡು ನನ್ನ ಹತ್ರ ಗಿಡ ಗ್ರೋ ಆದಮೇಲೆ ಕಟ್ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಆಮೇಲೆ ನಿಮಗೆ ಜೇಡ್ ಪ್ಲ್ಯಾಂಟ್ ಕಟಿಂಗ್ ಸಿಗುತ್ತೆ ಇವಾಗ ನಮ್ಮ ಸರೌಂಡಿಂಗ್ಸಲ್ಲಿ ಇರೋರಿಗೆ. ಲೈಕ್ ನಂಗೆ ಗೊತ್ತಿಲ್ಲ, ಸರೌಂಡಿಂಗ್ಸ್ ಅಂದರೆ ನೀವೆಲ್ಲಾದರೂ ಇರಿ, ಬಟ್ ಮನೆ ಹತ್ರ ಬಂದರೆ ನಾನು ಕೊಡ್ತೀನಿ ಜೇಡ್ ಪ್ಲ್ಯಾಂಟ್ ಕಟಿಂಗ್. ಜೇಡ್ ಪ್ಲ್ಯಾಂಟ್ ತುಂಬ ಗುಬರಾಗಿ ಬಂದಿದೆ, ಅಂದರೆ ತುಂಬ ಬುಷಿಯಾಗಿ ಬಂದಿದೆ. ನಾನು ಅದನ್ನು ಕಟ್ ಮಾಡಬೇಕು. ಸೊ ಯಾರಿಗಾದ್ರೂ ಕೊಡೋಣ, ಸುಮ್ಮನೆ ಕಟ್ ಮಾಡಿ ಬಿಸಾಕೋದು ಬೇಡ ಅಂತ ಜೇಡ್ ಪ್ಲ್ಯಾಂಟ್ ಕಟಿಂಗ್ ಸಿಗ್ಬೋದು. ಹಂಗಂತ ಯಾವಾಗಲೂ ಈ ವಿಡಿಯೋ ರಿಲೀಸ್ ಆದ ಒಂದು 3 months ಲೇಟರ್, 2 months ಲೇಟರ್, 1 month ಲೇಟರ್ ಬಂದರೆ ಅಷ್ಟೊತ್ತಿಗೆ ಬೇರೆಯವ್ರು ಬಂದು ಇಸ್ಕೊಂಡು ಹೋಗಿದ್ರೆ ನನ್ನ ಹತ್ರ ಅವೈಲೇಬಲ್ ಇರೋಲ್ಲ. ಆವಾಗಲೂ ಬೇಜಾರು ಮಾಡ್ಕೊಂಬೇಡಿ. ನನ್ನ ಹತ್ರ ನೀವು ಬಂದಾಗ ನಾನು ಗಾರ್ಡನಿಗೆ ಕರ್ಕೊಂಡು ಹೋಗ್ತೀನಿ. ಅವಾಗ ನಿಮಗೆ ಏನಾದರೂ ಬೇಕು ಅಂದರೆ ನನ್ನ ಹತ್ರ ಅದು ಗಿಡ ದೊಡ್ಡದಾಗಿದ್ದರೆ ನಾನು ಕಟ್ ಮಾಡ್ಕೊಡೋಕ್ಕೆ ಸಾಧ್ಯ. ಇಲ್ಲ ನನ್ನ ಹತ್ರ ಸಸಿಗಳು ಬಂದಿದ್ದರೆ ಬೇರೆ ಕಡೆ ನಾನು ಕೊಡ್ತೀನಿ. ನಂದು ಗಾರ್ಡನ್ ಏನು ತುಂಬ ದೊಡ್ಡದಲ್ಲ, ಮೀಡಿಯಮ್, ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ ಗಾರ್ಡನು. ಸೊ ನಾನು ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಈಗಲೇ ಹೇಳ್ತೀನಿ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಯಾಕಂದರೆ ನನ್ನ ಗಾರ್ಡನ್ ಅಷ್ಟು ದೊಡ್ಡದು ಅಲ್ಲ. ನಾನು ಕೊಡೋಷ್ಟು ನೆಲದಲ್ಲಿ ಬೆಳೆಸಿದ್ರೆ ಕೊಡ್ಬೋದಾಗಿತ್ತೇನೋ ಎಲ್ಲರೂ, ಬಟ್ ಇವಾಗ ಕೊಡೋಕ್ಕಾಗಲ್ಲ. ಯಾರು ಬೇಜಾರು ಮಾಡ್ಕೊಂಬೇಡಿ. ನೆಕ್ಸ್ಟ್ ನೋಡಿ, ಇವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ, ಫುಲ್ಲು ಸ್ಪ್ರೇ ಮಾಡ್ತಾಯಿದ್ದೀನಿ. ಆಮೇಲೆ ವಿಡಿಯೋ ನೋಡಿದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇರ್ತಾರಲ್ಲ, ಅವ್ರಿಗೆ ಶೇರ್ ಮಾಡಿದ್ರೆ ನಮಗೆ ಒಂದು ಸಪೋರ್ಟ್ ಇದ್ದಂಗೆ ಇರುತ್ತೆ ಅಷ್ಟೇ.
ಅವ್ರಿಗೆ ಶೇರ್ ಮಾಡಿ. ಲೈಕ್ ಉಪಯೋಗ ಇರುತ್ತಲ್ಲ, ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋಯಿಂದ ಯಾರಿಗಾದ್ರೂ ಉಪಯೋಗ ಆಗುತ್ತಾ ಅಂತ ನೋಡ್ಬಿಟ್ಟೆ ನಾನು ಮಾಡೋದು. ಬಿಕಾಸ್ ಸೊ ಇವಾಗ ನಿಮಗೇನಾದರೂ ಯೂಸ್ ಪೆಸ್ಟಿಸೈಡ್ಸ್ಗೆ ಇದ್ದರೆ ನಾವು ಸಬ್ಸ್ಕ್ರೈಬ್ ಅಷ್ಟಷ್ಟು ಮಾಡ್ಕೊಳ್ಳಿ, ದುಡ್ಡು ಶೇರ್ ಇಡೋಕ್ಕೂ ಮಾಡಿ, ರೆಡಿ ಇರಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ನಾವು. ಅಷ್ಟೇ. ಅದಕ್ಕೆ ಇದು ನಾನು ಊರಿಗೆ ಹೋಗಿದ್ದೆ ಅಂದೆಲ್ಲ, ಅಲ್ಲಿ ನಮ್ಮೂರ ಹತ್ರ ಫುಲ್ಲು ತೋಟಗಳಿದೆ. ಸೊ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.